1995 ಆ್ಯಕ್ಟ್ಗೆ ತಿದ್ದುಪಡಿ ಆದ ನಂತರ 95 ವಕ್ಫ್ ಆಕ್ಟ್ ತಿದ್ದುಪಡಿ ಆದ ನಂತರ 2013ನಲ್ಲಿ ಇನ್ನಷ್ಟು ಪರಮಾಧಿಕಾರ ಕೊಡ್ತು ಅಂತ ಹೇಳಿದೆ. ಒಂದು ವೇ ಅವರು ಕೆಲವು ಸದಸ್ಯರು ಹೇಳಿದ್ರು, ರಾಜೀನಾಮೆ ಪ್ರಸ್ತಾಪವನ್ನು ಮುಂದಿಟ್ಟರು ಸಭಾಪತಿಗಳೇ. ನಾನು ಒಂದು ಚಾಲೆಂಜನ್ನು ನಾನು ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀನಿ. ಬಿಜಾಪುರ ಜಿಲ್ಲೆಯಲ್ಲಿ ಸಾವಿರಾರು ಜನ ರೈತರ ಹೆಸರನ್ನು, ನಾನು ಪೊನ್ನವಾಡವೂ ಸೇರಿದಂತೆ ಸಾವಿರಾರು ಜನ ರೈತರ ಪಹಣಿಗೆ ಖಾತೆಗೆ ಕಾಲಂ ನಂಬರ್ 11ರಲ್ಲಿ ವಫ್ಕ್ ಅಂತ ಸೇರಿಸಿದ್ದು ಸುಳ್ಳು ಅಂತ ಅನ್ನೋದಾದರೆ ನಾನು ರಾಜೀನಾಮೆ ಕೊಡ್ತೀನಿ. ಇವರು ಅಕಸ್ಮಾತ್ ಅವ್ರೀಗ ವಿಷಯ ಬಿಟ್ಬಿಟ್ರು ಅವರು. ನೀವು ಬೇರೆ ಸೇರಿಸಿರೋದು ನಿಜ. ಆಳಂದದಲ್ಲಿ ಬೀರೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನ ಒಕ್ಕೋಡಿಗೆ ಸೇರಿಸಿರೋದು ನಿಜ. ಒಕ್ಕೋಡಿಗೆ ಸೇರಿಸಿರೋದು ನಿಜ ಸರ್. ಮತ್ತೊಮ್ಮೆ ಉಲ್ಲೇಖಿಸಿ ಕಾಲಂ 11 ನಾಟ್ ಓನರ್ಶಿಪ್. ಮತ್ತೆ ಅದೇ ಹೇಳ್ತಾ ಇದ್ದಾರೆ, ತಾವು ಇರ್ಲಿಲ್ಲ ಸರ್, ಚರ್ಚೆ ಆಗಿದೆ. ಯಾಕೆ ಬಂತದು? ಯಾವ ರೀತಿ ಜೆಪಿಸಿ ಬಗ್ಗೆ ಇವ್ರು ಮಾತನಾಡ್ತಿದ್ದಾರೆ ಅದೇ ರೀತಿ ಈಲ್ಡ್ ಆಗಿಲ್ಲ. ನಾನು ಸಭಾಪತಿಗಳೇ ನಾನು ಈಲ್ಡ್ ಆಗಿಲ್ಲ. 2013ರಲ್ಲಿ ಅಮೆಂಡ್ಮೆಂಟ್ ಬಂತು. ಯಾವ ಸಭಾಪತಿಗಳೇ ಹೇಳಿಲ್ಲ. ಅದರ ಬಗ್ಗೆ ನಿಮ್ಗೆ ಇದ್ರೆ ನಾನು ಚಾಲೆಂಜ್ ಒಪ್ಕೊಳ್ರಿ. ತಯಾರಾಗಿದ್ದೀನಿ ನಾನು. ಸಭಾಪತಿಗಳೇ ಸಭಾಪತಿಗಳೇ ವಿಜಯಪುರ ಜಿಲ್ಲೆನಲ್ಲಿ 1500 ವರ್ಷಗಳ ಹಿಂದಿನ ಸಭಾಪತಿಗಳೇ 1500 ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯ 1500 ವರ್ಷಗಳ ಹಿಂದೆ 1500 ವರ್ಷದ ಹಿಂದೆ ನನ್ನ ತಿಳುವಳಿಕೆ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವ್ರ ಜನನ ಆಗಿರಲಿಲ್ಲ. 1500 ವರ್ಷಗಳ ಹಿಂದೆ ಇಸ್ಲಾಂ ಇತ್ತೋ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಭಾರತದಲ್ಲಂತೂ ಇರಲಿಲ್ಲ. 1500 ವರ್ಷದ ಹಿಂದೆ ಜಗತ್ನಲ್ಲಿ ಇಸ್ಲಾಂ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಭಾರತದಲ್ಲಂತೂ ಇಸ್ಲಾಂ ಇರಲಿಲ್ಲ. ಆದರೆ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು. ಆ ದೇವಾಲಯವನ್ನು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ಹೇಗೆ ಘೋಷಣೆ ಮಾಡಿದ್ರು ನೋಡಿ. ನಾನು ಈಲ್ಡ್ ಆಗಿಲ್ಲ. ಮತ್ತೆ ವಿಷಯಕ್ಕೆ ಬರ್ತೀನಿ. ಈಗ ಅವರು ಇದನ್ನ ಚಿಂತಕರ ಚಾವಡಿಯಾಗಿ ಮಾಡಕ್ ಹೋಗ್ತಿಲ್ಲ. ಈಗ ಇವರಿದನ್ನ ಸಭಾಪತಿಗಳೇ ಜಗತ್ನಲ್ಲಿ ಅಶಾಂತಿ ಹುಟ್ಟಾಕ್ತಿರೋರು ಯಾರು ಅಂತ ಜಗತ್ತಿಗೆ ಗೊತ್ತಿದೆ. ಸಭಾಪತಿಗಳೇ, ಈಗ ವಿಶ್ವೇಶ್ವರಯ್ಯನವರು ಓದಿದ ಮುದ್ದೇನಹಳ್ಳಿಯ ಶಾಲೆ ಆಸ್ ಪರ್ ದ ರೆಕಾರ್ಡ್ ಇವತ್ತಿಗೆ ಅದು ವಕ್ಫ್ ಪ್ರಾಪರ್ಟಿ. ಹೌ ಇಟ್ ಈಸ್ ಪಾಸಿಬಲ್? ಹೇಗೆ ಸಾಧ್ಯ ಆಯಿತು? ಅರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಯಾರು ತಪ್ಪು ಮಾಡಿದಾರೋ ಈಗ ಹೇಳಿದ್ರಲ್ರಿ, ಇವ್ರು ಯಾಕೆ ಪದೇ ಹೇಳ್ತಾರೆ? ಅವ್ರಿಗೆ ಬೆಳೆ ಹೊಡಿತಾ ಇದ್ದಾರೆ. ಪಾಯಿಂಟ್ ಆಫ್ ಆರ್ಡರ್ ಸರ್ ಹೇಳಿ. ಚೇರ್ಮನ್ ಸಾಹೇಬ್ರೆ ಹೇಳಿ. ನಮ್ಮ ರವಿ ಸಾಹೇಬರು 2013 ವಕ್ಫ್ ಆಕ್ಟ್ ಅಲ್ಲಿ ಒಂದು ಸಣ್ಣ ತಿದ್ದುಪಡಿ ತಂದು ಸಂಪೂರ್ಣವಾಗಿ ಅದು ಸರ್ವಾಧಿಕಾರ ವಕ್ಫ್ ಬೋರ್ಡ್ ಕೊಟ್ಬಿಟ್ಟಿದ್ದಾರೆ. ಯಾವ ಲ್ಯಾಂಡ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಪ್ರೊವೈಡೆಡ್ ದಟ್ ನೋ ಮಾಸ್, ದರ್ಗಾ, ಖಾನಕ್, ಗ್ರೇವ್ಯಾರ್ಡ್ ಆರ್ ಇಮಾಂಬಾರಾ shall be leased except any unused graveyards in the states of Punjab, Haryana, Himachal Pradesh, where such graveyards has been leased out before the date of commencement of the Waqf Amendment of 2013 ಅಂತ ಹೇಳಿ ಸಣ್ಣ ಅಮೆಂಡ್ಮೆಂಟ್ ಮಾಡೋದು. ವಕ್ಫ್ಗೆ ಸಂಪೂರ್ಣವಾಗಿ ಯಾವ್ದು ಪಾಯಿಂಟ್ ಆಫ್ ಆರ್ಡರ್ ಹೇಳಿದ್ರಲ್ಲ, ಯಾವ್ದ್ರಲ್ಲ ಪಾಯಿಂಟ್ ಆಫ್ ಆರ್ಡರ್ ಯಾವ್ದ್ರಲ್ಲಿ ಮಿಸ್ಲೀಡಿಂಗ್ ದಿ ಹೌಸ್ ಇದು ಎಲ್ಲಿ ನೋಡಿ ತೆಗಿರಿ ಅದು ನೋಡಿ. ಒಂದ್ ಸೆಕೆಂಡ್ ತೆಗಿರಿ ಅದು ನೋಡಿ. ಅದೊಂದು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದಾರೆ. ಅದು ಯಾವ್ದ್ರಲ್ಲಿ ಕೋಟ್ ಆಗಿದೆ ನೋಡಿ. 2013 ನೋಡಿ 2013 2013
ದಯವಿಟ್ಟು ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ನೋಡಿ ನೋಡೋಣ. ಅದರಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅದ್ರಲ್ಲಿ ಆಗಿದ್ರೆ ಅದನ್ನ ದೇಶದ accept ಮಾಡೋಣ. ಸಂವಿಧಾನಕ್ಕೆ ತಿದ್ದುಪಡಿ ತಂದಿರ್ತಕ್ಕಂಥದ್ದು. ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಬಗ್ಗೆ ತಪ್ಪು ಹೇಳಿಕೆಗಳನ್ನ ಕೊಡ್ತಕ್ಕಂಥ ತಪ್ಪು ಈ ಸದನದಲ್ಲಿ ಅದ್ರೂ ಸಹ ಮೇಲ್ಮನೆಯಲ್ಲಿ ಮತ್ತೆ 1954 ಇಸ್ವಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂತ ವಕ್ಫ್ ಆಕ್ಟ್ ಏನಿದೆ ಅದನ್ನ 1995 ಅಲ್ಲಿ ರಿಪೀಲ್ ಮಾಡಿ ಹೊಸ ಆಕ್ಟ್ ತಂದಿರ್ತಕ್ಕಂಥದ್ದು. ಅದನ್ನ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಲ್ಲ, ಕಂಪ್ಲೀಟ್ ಆಕ್ಟ್ ನ ತೆಗೆದು ಹೊಸ ಆಕ್ಟ್ ಮಾಡಿದ್ದು. ಆ ನಂತರ 2013ರಲ್ಲಿ ಈ ಒಂದು ಸಣ್ಣ ಆಕ್ಟ್ ಅನ್ನ ತಗೊಂಡು ಬಂದ್ರು. ಆಗ ಹಿಮಾಚಲ್, ಹರಿಯಾಣ, ಪಂಜಾಬ್ನ ಸೇರಿಸಿ ಅಲ್ಲಿರ್ತಕ್ಕಂಥ ಸ್ಮಶಾನಗಳಾಗ್ಲಿ, ಇಮಾಮ್ ಬಾವರ ಅಂತ ಹೇಳಿ ಇವರು 4-5 ಸಂಸ್ಥೆಗಳಿದೆ. ಅದ್ರ ಲ್ಯಾಂಡ್ ಬಗ್ಗೆ ಇತ್ತೆ ವಿನಃ ಸಂಪೂರ್ಣವಾಗಿ ಅಧಿಕಾರ ಬೇರೆಯವ್ರಿಗೆ ಇರಲಿಲ್ಲ. ಓಕೆ, ನಾನು ಚೆಕ್ ಮಾಡ್ತೀನಿ. ರೈಟ್, ಮುಂದುವರಿಸಿ. ಮಾನ್ಯ ಸಭಾಪತಿಗಳೇ, ಇದೆಲ್ಲ ಇವ್ರು ಹೇಳಿದ ಪ್ರಕಾರನೇ ನಡೆದಿದ್ರೆ, ದಾನ ಕೊಟ್ಟ ಆಸ್ತಿಯೇ ಮಾತ್ರ ವಕ್ಫ್ ಪ್ರಾಪರ್ಟಿ ಆಗಿದ್ರೆ, ಮಂದಿರ, ಸ್ಮಶಾನ, ಶಾಲೆ ಇವೆಲ್ಲವೂ ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಹೇಗಾಯಿತು? ಹಾಗಿದ್ರೆ ಮಧ್ಯದಲ್ಲಿ ಯಾರೋ ಬಕಾಸುರ್ನಂತವರು ಸೇರ್ಕೊಂಡಿದ್ದಾರೆ ಅಂತ ಆಯ್ತಲ್ಲ. ಅಂದರೆ ಯಾರಂಗಾರೆ ನನಗನ್ಸೋ ಪ್ರಕಾರ ಇಲ್ಲಿ ಈ ಒಬ್ಬರು ಸಚಿವರು ಜಿಲ್ಲೆಗೆ ಹೋಗಿ ವಕ್ಫ್ ಅದಾಲತ್ ಮಾಡಿದ್ರು. ಒಬ್ಬರು ಸಚಿವರು ವಕ್ಫ್ ಅದಾಲತ್ ಮಾಡಿ ಮುಖ್ಯಮಂತ್ರಿಗಳೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾವ್ಯಾವುದು ಗೆಜೆಟ್ನಲ್ಲಿ ಬಂದಿದೆ ಅದೆಲ್ಲವನ್ನು ನೀವು ಇಂಡೀಕರಣ ಮಾಡಬೇಕು ಅಂತ ಹೇಳಿದರು. ತಾಕೀತು ಮಾಡಿ 1 ತಿಂಗಳೊಳಗೆ ಇಂಡೀಕರಣ ಮಾಡದೇ ಇದ್ರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂದರು. ಕೆಲವೊಂದು ಕಡೆಗಳಲ್ಲಿ ಸಸ್ಪೆಂಡು ಮಾಡಿದ್ರು. ಅದ್ರ ಪರಿಣಾಮ ಭಯ ಬಿದ್ದ ಅಧಿಕಾರಿಗಳು ಮೂಲ ದಾಖಲೆಗಳನ್ನು ಪರಿಶೀಲನೆಯೇ ಮಾಡದೆ ಒಂದು ನಿಮಿಷ, ಸಸ್ಪೆಂಡ್ ಮಾಡಿರೋದು ಯಾರು ಅಂತ ಅಲ್ಲ, ಸಸ್ಪೆಂಡ್ ಮಾಡಿರೋರು ಯಾರಂತ ಹೇಳ್ಬೇಕಲ್ಲ. ನಾನು ಪತ್ರಿಕೆ ಬರ್ತೀನಿ ಹೇಳ್ತಾ ಇದ್ದೀನಿ. ಮಾಹಿತಿ ಕೊಡ್ಬೇಕಲ್ಲ. ಒಬ್ಬ ನಗರಸಭೆ ಆಯುಕ್ತನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಆನ್ ಸ್ಪಾಟ್ ಅಲ್ಲಿ ವಕ್ಫ್ ಅದಾಲತ್ನಲ್ಲಿ ಆತನ್ನ ಸಸ್ಪೆಂಡ್ ಮಾಡಲಾಯ್ತು ಅಂತ ನಾನು ಪೇಪರ್ ಓದಿದ್ದೀನಿ. ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಸಸ್ಪೆಂಡ್ ಮಾಡಬಹುದಾ ಸರ್? ನಾನು ರೆವಿನ್ಯೂ ಇಲಾಖೆ ಸಸ್ಪೆಂಡ್ ಮಾಡಬಹುದಾ ಸರ್? ಗೊತ್ತಿಲ್ಲ. ನಾನು ಹೋಗಿ PS ಸಸ್ಪೆಂಡ್ ಮಾಡಬಹುದಾ ಸರ್? ಭಯ ಸಸ್ಪೆನ್ಷನ್ ಇಂದ ಭಯ. ಸಭಾಧ್ಯಕ್ಷ, ಹೋಮ್ವರ್ಕ್ ಸರಿ ಮಾಡಿಲ್ಲ ಈ ಸರಿ. ನಾನು ಈಲ್ಡ್ ಆಗಿಲ್ಲ. ಇಲ್ಲ, ಈ ಸರಿ ಹೋಮ್ವರ್ಕ್ ಸರಿ ಮಾಡಿಲ್ಲ. ನಾನು ಈಲ್ಡ್ ಆಗಿಲ್ಲ. ಯೂಶಲಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬರ್ತಾರೆ. ನಾನು ಈಲ್ಡ್ ಆಗಿಲ್ಲ. ಈ ಸರಿ ಹೋಮ್ವರ್ಕ್ ಸರಿ ಮಾಡಿಲ್ಲ. ನಾನು ಈಲ್ಡ್ ಆಗಿಲ್ಲ. ಮುನ್ಸಿಪಲ್ ಮಿನಿಸ್ಟರ್ ಇಲ್ಲಿ ಸಭಾಧ್ಯಕ್ಷರೇ, ಈಗ ಸನ್ಮಾನ್ಯ ಕಲಬುರಗಿ ಜಿಲ್ಲೆ ನನ್ನ ಹೋಮ್ ಡಿಸ್ಟಿಕ್ ಅಲ್ಲ, ಅಲ್ಲೊಂದು ಆಳಂದ ಅಂತ ಒಂದು ತಾಲೂಕಿದೆ. ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನ ವಕ್ಫ್ ಪ್ರಾಪರ್ಟಿಗೆ ಸೇರಿಸಿದ್ ಸುಳ್ಳ? ಇದೆಯಾ ಸರ್? ಸೇರಿಸಿರೋದಂದ್ರೆ ಏನ್ ಸರ್? ಕಾಲ ಓನರ್ಶಿಪ್ ಆಗಿದೆಯಾ ಸರ್? ಏನಾಗಿತ್ತು ನಂಗೆ ಬೆಳಚೆ ನೋಡಿ. ಇವ್ರು ಹಿಂಗ್ ಮತ್ತೆ ಸರ್, ಈಸ್ ಅ ಫಾರ್ಮರ್ ಮತ್ತೆ ಹಿಂಗ್ ಮಾತಾಡ್ಬಾರ್ದು. ಹೇಳ್ತಾ ಇದ್ದಾರೆ ಇಲ್ಲಿಗಲ್ ಮಾಡಿದ್ದಾರೆ. ನೋಡಿದ್ರೆ ನೀವೇ ಕಾಣುತ್ತೆ. ಬಂದಿದೆ. ಆ ಕಾರಣಕ್ಕಾಗಿ ಯಾಕೆ ಬಂತು? ಅಲ್ಲ, ಇಲ್ಲಿವರೆಗೆ ಸಚಿವರು ಹೇಳ್ತಾರೆ, ವಕ್ಫ್ನ ಸಚಿವರು ಹೇಳ್ತಾರೆ ನೋಡಿ, ಆ ಪ್ರಾಪರ್ಟಿ ಕಬ್ಜಾ ಮಾಡಿ ಕಾಂಪೌಂಡ್ ಹಾಕಿ ಬಣ್ಣ ಹೊಡೆದ್ರೆ ಅದು ದೇವ್ರ ಪ್ರಾಪರ್ಟಿ. ಅದನ್ನ ಜನ ನೋಡ್ತಾರಲ್ಲ, ಅದು ನೋಡಿದ ತಕ್ಷಣ ಹಂಗೆ ಭಯ ಬಂದ್ಬಿಡ್ಬೇಕು ಅವ್ರಿಗೆಲ್ಲ. ಇದು ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂಥದ್ದು. ಅದೇ ಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಟಿವಿಗಳಲ್ಲಿ ಬಂದಿದ್ದು. ಅದಾದ ಮೇಲೆ ಇವೆಲ್ಲನೂ ಶುರುವಾಗಿದ್ದು. ಆದ್ರೆ ಯಾಕೆ ಹೇಳಲಿಕ್ಕೆ ಬಿಡಿ,
ಹೇಳ್ಲಿಕ್ ಬಿಡಿ. ಅವ್ರು ಹೇಳಿದ ಮೇಲೆ ನೀವ್ ಎಷ್ಟು ಉತ್ತರ ಕೊಡ್ತೀರಿ ಕೊಡಿ ಸ್ವಾಮಿ. ಯಾರು ಬೇಡ ಅಂತಾರೆ ನಿಮ್ಮನ್ನ? ಈಗ ದಾರಿ ತಪ್ಪಿಸ್ಲಿಕ್ಕೆ ಯಾಕೆ ಮಾತಾಡಕ್ಕೂ ಬಿಡಲ್ವಲ್ಲ ನೀವು? ಯಾಕೆ ಇವರು ಅವ್ರು ಮಾತಾಡಕ್ ಬಿಡಿ. ನೋಡಿ, ತಪ್ಪು ಏನೇ ಹೇಳಿದ್ರು ಅದನ್ನ ನೀವು ಕಳಿಸಿದನ್ನ ತೆಗೆದುಕೊಡಿ, ನಾವು ಬೇಡ ಅನ್ನಲ್ಲ. ಅದು ಮಾತಾಡಕ್ ಬಿಡಿ. ಒಂದೊಂದು ಪದಕ್ಕೂ ಅವರೊಂದೊಂದು ಪದಕ್ಕೂ ನೀವು ಎದ್ದೆದ್ದು ಮಾತಾಡಿದ್ರೆ ನಾನು ಹೇಳುವ ಈಗ ಸುಳ್ಳು ಅಂತ ನೋಡಿ, ಸುಳ್ಳು ಅಂತ ಅದೇನೋ ಆಗ್ತಾ ಇದೆ ಇವರಿಗೆ. ನಾನು ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದದೇನೋ ಆದಂಗೆ ಹಂಗ ಆಗ್ತಾ ಇದೆ ಇವರಿಗೆ. ನಾನು ಹೇಳುವ ಮಾತು ಮಾನ್ಯ ಸಮಯನೂ ಸಾಕಷ್ಟು ಆಗಿದೆ. ಮಾನ್ಯ ಸಭಾಪತಿಗಳೇ, ಯಾವ ರೈತರದು ಅಂತ ಇವ್ರು ಕೇಳಿದ್ರು. ನಾನು ಕಲಬುರಗಿಗೆ ಹೋಗಿದ್ದೆ. ನೇಗಿಲ ಯೋಗಿ ಸ್ವಾಭಿಮಾನ ವೇದಿಕೆಯನ್ನು ಧರಣಿ ಕೂತಿದ್ರು. ನಾನೊಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದವನು ಧರಣಿ ಕೂತಿದ್ದಾರೆ ಅಂತ ಹೇಳಿದ ಕಾರ್ಯಕರ್ತರು ಹೇಳಿದ ಹಿನ್ನೆಲೆಯಿಂದ ಅವ್ರ ಹತ್ರ ಹೋದೆ. ಅವ್ರ ದಾಖಲೆಗಳ ಜೊತೆಗೆ ನನಗೆ ಮನವಿ ಕೊಟ್ಟರು. ಆ ಮನವಿನಲ್ಲಿ ಅವ್ರು ಹೇಳಿದ್ದಾರೆ, ಅಸಂವಿಧಾನಿಕವಾಗಿ ನಂದಲ್ಲ ಇದು ಅವ್ರು ಕೊಟ್ಟ ಮನವಿ, ರಚನೆಗೊಂಡು ರೈತರ ಮಠ ಮಂದಿರಗಳ ಆಸ್ತಿಪಾಸ್ತಿಯನ್ನು ಕಬಳಿಸುತ್ತಿರುವ ವಕ್ಫ್ ಸಂಬಂಧ ಗೆಜೆಟ್ ಅಧಿಸೂಚನೆ ರದ್ದುಪಡಿಸಲು ಮನವಿ ಅಂತ ಅವ್ರು ಕೊಟ್ಟರು. ಆ ಮನವಿನ ಓದ್ತೀನಿ ಸಭಾಪತಿಗಳೇ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಗೆಜೆಟ್ ಅಧಿಸೂಚನೆಯ ನಂತರ ರಾಜ್ಯದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ರೈತರ, ಜನಸಾಮಾನ್ಯರ ಸರ್ಕಾರಿ ಆಸ್ತಿಗಳನ್ನು ಮತ್ತು ಮಠ ಮಂದಿರಗಳ ಆಸ್ತಿಗಳನ್ನು ವಕ್ಫ್ ಹೆಸರಿನಲ್ಲಿ ಪಹಣಿಯಲ್ಲಿ ನಮೂದಿಸಿ ರೈತರ, ಜನಸಾಮಾನ್ಯರ ನಿದ್ದೆಯನ್ನು ಹಾಳು ಮಾಡಿ ಆತಂಕ ಸೃಷ್ಟಿಸಲಾಗುತ್ತಿದೆ. ಅನೇಕ ದಶಕಗಳಿಂದ ಭೂಮಿಯನ್ನು ಉಳುಮೆ ಮಾಡುತ್ತಿರುವ ರೈತರ ಜಮೀನಿಗೆ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ನಮೂದಿಸಲಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಕಂದಾಯ ಇಲಾಖೆಯು ಭೂಮಿಯನ್ನು ವಕ್ಫ್ ಹೆಸರಿನಲ್ಲಿ ವರ್ಗಾಯಿಸಿ ನೋಟಿಸು ಜಾರಿ ಮಾಡುತ್ತಿದೆ. ರೈತರ, ಸಾಮಾನ್ಯ ನಾಗರಿಕರ ಆತಂಕ, ಧರಣಿ, ಆಂದೋಲನ, ವಿರೋಧದ ಕಾವು ಅರಿತ ಮಾನ್ಯ ಮುಖ್ಯಮಂತ್ರಿಗಳು ಪಹಣಿಯಲ್ಲಿಯ ಸದರಿ ನಮೂದು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದರು. ಅಧಿಕಾರಿಗಳು ಕ್ರಮ ಜರುಗಿಸದೆ ಹೊಸದಾಗಿ ನೋಟಿಸು ನೀಡುತ್ತಿರುವುದು ಖಂಡನೀಯವಾಗಿದೆ. ಸಾಮಾನ್ಯವಾಗಿ ತಂಟೆ ತಕರಾರು ಬಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಯು ಟ್ರಯಲ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನವರೆಗೂ ವಿಚಾರಣೆ ನಡೆಯುತ್ತದೆ. ಆದರೆ ಬೋರ್ಡ್ಗೆ ಸಂಬಂಧಿಸಿದ ಯಾವುದೇ ತಕರಾರಿನ ವಿಚಾರಣೆಯು ಏಕಪಕ್ಷೀಯ ಸದಸ್ಯರನ್ನೊಳಗೊಂಡಿರುವ ವಕ್ಫ್ ಟ್ರಿಬ್ಯುನಲ್ ಬೋರ್ಡ್ನಲ್ಲಿ ನಡೆಯುತ್ತಿದೆ. ಮಂಡಳಿಯ ವಿರುದ್ಧವೇ ತಕರಾರಿದ್ದರೂ ಅದೇ ಮಂಡಳಿಯ ಸದಸ್ಯರು ಕೈಗೊಳ್ಳುವ ನಿರ್ಧಾರಗಳೇ ಇಲ್ಲಿ ಅಂತಿಮ. ಮಂಡಳಿಯ ನಿರ್ಧಾರದ ವಿರುದ್ಧ ಬೇರೆಲ್ಲೂ ಮನವಿ ಹೋಗುವಂತಿಲ್ಲ. ಇದೊಂದು ಅಸಂವಿಧಾನಿಕ ಕ್ರಮವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಹೊರಡಿಸಿರುವ ವಕ್ಫ್ ಸಂಬಂಧಿತ ಅಧಿಸೂಚನೆಯನ್ನು ರದ್ದುಪಡಿಸಬೇಕಾಗಿ ಆಗ್ರಹಿಸುತ್ತೇವೆ ಅಂತ ಅವ್ರು ಕೊಟ್ಟ ಮನವಿ ಜೊತೆಗೆ ನನಗೆ ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆಯಲ್ಲಿ ಮಾನ್ಯ ಸಭಾಪತಿಗಳೇ, ಆ ದಾಖಲೆಯಲ್ಲಿ ರೈತರ ಪಾಣಿಯೆಲ್ಲ ಕೊಟ್ಟಿದ್ದಾರೆ. ಆ ಪಾಣಿನಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರ ಹೆಸರು ಮುಂದೆ ಕಾಲಂ ನಂಬರ್ 11ನಲ್ಲಿ ಹಕ್ಕು ಅಂತ ಏನು ಅಂತ ಬಂದಾಗ ನೋಡಿ, ಅವ್ರ ಹೆಸರು ಇದರಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂನೂ ಇದ್ದಾರೆ. ಅವರ ಹೆಸರಿನಲ್ಲಿ ಮುಂದೆ ಬಂದಿದೆ ವಕ್ಫ್ ಆಸ್ತಿ ಅಧಿಸೂಚನೆ ಕಾಲಂ ನಂಬರ್ 11ನಲ್ಲಿ ಬಂದಿದೆ. ಹೇಗೆ ಬಂತು ಅಂದರೆ, ನಿಮಗೆ ಕಾಲಂ ನಂಬರ್ 11 ಯಾಕೆ ಬಂತು? ನಾನು ಹೇಳಿದ ಅಂದರೆ ಕಾಲಂ ನಂಬರಲ್ಲಿ ಈಗ ನನ್ನ ಅಪ್ಪನ ಆಸ್ತಿಗೆ ವಕ್ಫ್ ಆಸ್ತಿ ಅಂತ ನಮೂದಿಸೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಹೇಗೆ ಬಂತು? ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ, ಯಾರು ದಾನ ಕೊಟ್ಟಿದ್ದಾರೆ, ದಾನ ಕೊಟ್ಟಿರುವ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಆಗಬೇಕು. ದಾನ ಕೊಟ್ಟರೋದು ನಿಜನಾ? ದಾನ ಕೊಟ್ಟವರ ಅವರ ಪಿತ್ರಾರ್ಜಿತ ಆಸ್ತಿನ ಅಥವಾ ಸ್ವಯಾರ್ಜಿತ ಆಸ್ತಿನ? ಯಾವಾಗ ದಾನ ಕೊಟ್ಟರು, ಎಷ್ಟು ದಾನ ಕೊಟ್ಟರು, ಅದನ್ನು ಪರಿಶೀಲನೆ ಮಾಡಿ ಅದನ್ನು ವಕ್ಫ್ ಬೋರ್ಡ್ನ ನಿರ್ವಹಣೆಗೆ ಕೊಟ್ಟರೆ ತಪ್ಪಲ್ಲ. ಆದರೆ ಅದು ತಪ್ಪಲ್ಲ. ಆದರೆ ಮಾನ್ಯ ಸಭಾಪತಿಗಳೇ, ನಾವು ನೀವು ಇಬ್ಬರು ಒಂದೇ ಜಿಲ್ಲೆಯವರು. ನಿಮಗೂ ಗೊತ್ತಿದೆ ಇನಾಮ್ ದತ್ತಾತ್ರೇಯ ಪೀಠ ವರ್ಸಸ್ ಬಾಬಾ ಬುಡನ್ಗಿರಿ ವಿವಾದ ನಿಮಗೆ ಗೊತ್ತಿದೆ. ಕಂದಾಯದ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ, ದತ್ತಾತ್ರೇಯ ಪೀಠ ಅಂತ ಕಂದಾಯದ ದಾಖಲೆಗಳು ಹೇಳ್ತವೆ. 1811 ಎಕರೆ ಜಮೀನು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಇನಾಮ್ ರದ್ದಿಯಾತಿ ಕಾಯ್ದೆ ಬರೋಕ್ಕಿಂತ ಮುಂಚೆ ಇತ್ತು ಅನ್ನೋದನ್ನ ಕಂದಾಯದ ದಾಖಲೆಗಳು ಹೇಳ್ತವೆ. ಹಾಗೇನೆ ಇದು ಎಂಥದ್ದು ದೇವಸ್ಥಾನಗಳ ನಿರ್ವಹಣೆಗೆ ಒಂದು ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ,
ಇದಕ್ಕೆ ಮಧ್ಯಂತರ ತಸ್ತೀಕನ್ನು ಬಿಡುಗಡೆ ಮಾಡಿದ್ದೀವಿ, ದತ್ತಾತ್ರೇಯ ದೇವರ ಖಾತೆಯಲ್ಲಿ ಇಟ್ಟಿದ್ದೀವಿ ಅಂತ ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತವೆ. ನಾನೇ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ಅರ್ಜಿ ಹಾಕಿ ಕೇಳಿದಾಗ ಅವರು ನಮಗೆ ರೈಟ್ ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದತ್ತಾತ್ರೇಯ ದೇವರಿದೆ, ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಮಧ್ಯಂತರ ತಸ್ತೀಕನ್ನು ಇಟ್ಟಿದ್ದೀವಿ, ಇನ್ನು ಅಂತಿಮ ತಸ್ತೀಕ್ ನಿಗದಿಯಾಗಿಲ್ಲ ಅಂತ ಹೇಳಿದರು. 1973-74ನಲ್ಲಿ ಅದನ್ನು ಇಡೀ ದತ್ತಾತ್ರೇಯ ದೇವರನ್ನ ಬಾಬಾ ಬುಡನ್ ದರ್ಗಾ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕಬ್ಜಾ ಮಾಡ್ಕೊಳ್ಳಕ್ಕೆ ಬಂದರು. ಅವತ್ತಿಂದ ವಿವಾದ ಆಯಿತು. ದಾಖಲೆ ಪರಿಶೀಲನೆ ಮಾಡದಲ್ಲೇ ಗೆಜೆಟ್ ನೋಟಿಫಿಕೇಶನ್ ಮಾಡಿದ ಪರಿಣಾಮ ಚಿಕ್ಕಮಗಳೂರು ತಾಲೂಕು ಆಫೀಸ್ ಎದುರುಗಡೆ ಜಾರ್ಜ್ ಸಾಹೇಬರಿಗೆ ಗೊತ್ತು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ನೀವು, ಅಲ್ಲಿ ತಾಲೂಕು ಆಫೀಸ್ ಎದುರುಗಡೆ ಒಂದು ಬಡಾ ಮಕಾನ್ ಅಂತಿದೆ, ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಡಾ ಮಕಾನ್ ಬಗ್ಗೆ ಮಾತಾಡಬಹುದು. ಅದು ಒಂದು ಬಡಾ ಮಕಾನ್ ಅಂತಿದೆ, ಬಡಾ ಮಕಾನ್ ಇದೆ ತಾಲೂಕು ಆಫೀಸ್ ಎದುರುಗಡೆ. ಆಸ್ ಪರ್ ದ ಮುನ್ಸಿಪಲ್ ರೆಕಾರ್ಡ್ಸ್ ಇಟ್ ಸೇಸ್ 18/89 18/89 ಮುನ್ಸಿಪಾಲಿಟಿ ದಾಖಲೆಗಳ ಪ್ರಕಾರ ರೆಕಾರ್ಡ್ ಇರೋದು. ಕ್ಲೈಮ್ ಮಾಡ್ತಿರೋದು 3.5 ಎಕರೆ, ಕಬ್ಜಾ ಮಾಡ್ಕೊಂಡಿರೋದು 1.25 ಎಕರೆ. ನೀವು 18/89 ಅವ್ರದೇ, ಆದರೆ 3.5 ಎಕರೆ ಅವ್ರದ್ದಲ್ಲ. ಕ್ಲೈಮ್ ಮಾಡ್ತಿರೋದು ಎಷ್ಟು? ಇರೋದು 18/89. ನಾನು ಚಿಕ್ಕಮಗಳೂರು ಉದಾಹರಣೆ ಕೊಡ್ತಾ ಇದ್ದೀನಿ. 18/89 ಇರೋದು, ಕಬ್ಜಾ ಮಾಡ್ಕೊಂಡಿರೋದು 1.25 ಎಕರೆ, ಕ್ಲೈಮ್ ಮಾಡ್ತಿರೋದು 3.5 ಎಕರೆ. ಮೂಲ ಆ 3.5 ಎಕರೆ ಜಾಗ ನೆಲ್ಲೂರು ಮಠಕ್ಕೆ ಸೇರಿದ್ದು. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆಸ್ ಪರ್ ದ ರೆಕಾರ್ಡ್ ಸೇಸ್ ನೆಲ್ಲೂರು ಮಠಕ್ಕೆ ಸೇರಿದ್ದು. ಇಲ್ಲಿ ಬಡಾ ಮಕಾನಿಗಿರೋದು 18/89. ಓಕೆ, ಕೋರ್ಟ್ ಡಿಸೈಡ್ ಮಾಡಲಿ. ಈಗ ಆದ್ರೆ ಈ ತರದ ಕೋರ್ಟ್ ಡಿಸೈಡ್ ಮಾಡಲಿ. ಇದ್ರ ಜೊತೆಗೆ ಇನ್ನೊಂದು ಉದಾಹರಣೆ ಇದೆ. ರತ್ನಗಿರಿ ಬೋರೆ ಅಂತ ಚಿಕ್ಕಮಗಳೂರಿನಲ್ಲಿದೆ. ಹಳೇ 1000 ವರ್ಷದ ಹಿಂದಿನ ನಂದಿ ವಿಗ್ರಹ ಇದೆ, ಕಾಳಿಕಾಂಬ ದೇವಾಲಯ ಇದೆ. ನಾವೀಗ ಅದನ್ನು ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಡೆವಲಪ್ ಮಾಡಿದ್ದೀವಿ. ಮಕ್ಕಳ ರೈಲ್ ನಡೀತದೆ. ಹೈಯೆಸ್ಟು ಪಿಕ್ನಿಕ್ ಸ್ಪಾಟ್, ಜನ ಬರುವಂಥ ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಚಿಕ್ಕಮಗಳೂರಿನಲ್ಲಿ. ಯಾವ ದರ್ಗಾನೂ ಇಲ್ಲ ಅಲ್ಲಿ. ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಅದನ್ನೊಂದು ದರ್ಗಾ ಅಂತ ನೋಟಿಫಿಕೇಶನ್ ಏಕಪಕ್ಷೀಯವಾಗಿ ಮಾಡ್ಕೊಂಡಿದ್ದಾರೆ. ಯಾವ ದರ್ಗಾನೂ ಇಲ್ಲ. ಅದಕ್ಕೆ ಸುತ್ತಮುತ್ತಲಿನ ಆವರಣದಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ, ಪೊಲೀಸ್ ಪೆರೇಡ್ ಗ್ರೌಂಡ್ ಇದೆ, ಈ ಪೊಲೀಸು ಕಾನ್ಸ್ಟೇಬಲ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಷನ್ ಇದೆ. ಅದೆಲ್ಲವನ್ನೂ ಸೇರಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ದರ್ಗಾ ಅಂಥೇಳಿ. ಯಾವ ದರ್ಗಾಗಳು ಇಲ್ಲ ಅಲ್ಲಿ. ಈಗ ಈ ಥರದ ನಾನು ಹೇಳೋದೇನೆಂದರೆ, ಈ ಥರ ಪ್ರತಿಯೊಂದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಿ ದಾನ ಕೊಟ್ಟಿರುವ ಜಮೀನಿದ್ರೆ ರವಿ ಅವರೇ, ಯಾವುದೇ ಲ್ಯಾಂಡು ಗೆಸೆಟ್ ನೋಟಿಫಿಕೇಶನ್ ಮಾಡಬೇಕಾದ್ರೆ ವಕ್ಫ್ ಅವ್ರು ಮಾಡ್ತಾರಾ ಅಥವಾ ಸರ್ಕಾರ ಮಾಡ್ತಾರಾ? ಸರ್ಕಾರ. ಕೇಳಿ, ನೀವು ನಿಮ್ಮ ಪ್ರಕಾರ ಸರ್ಕಾರ ಮಾಡಿದೆ, ಅದರಲ್ಲಿ ಏನಾದ್ರು ತಪ್ಪಿದ್ಬಿಟ್ರೆ ಯಾರು ಬೇಕಾದ್ರೂ ಕೋರ್ಟಿಗೆ ಹೋಗ್ಬಿಟ್ಟು ಪ್ರಶ್ನೆ ಮಾಡುವುದು ಅಲ್ಲ. ಈಗ ನಮ್ಗೇನಂದ್ರೆ, ನಾನು ಅದನ್ನೇ ಹೇಳ್ತಾ ಇರೋದು, ಪ್ರಶ್ನಿಸುವ ಅಧಿಕಾರವನ್ನ ನಮಗೆ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅದೊಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಾಹಿರ. ಈಗ ಈ ವಿವಾದ ಕೊಡಿ ಮಾತಾಡ್ಲಿ. ಒಂದ್ ನಿಮಿಷ ಕೇಳಿ, ನೀವ್ಯಾಕೆ ಮಾತಾಡ್ತಾರೆ? ಒಂದ್ ನಿಮಿಷ ನೋಡಿ, ಒಂದ್ ಕೇಳ್ತೇನೆ. ನಿಮಗೇನು ರೀತಿ ನೀತಿ ಐತಿಲ್ಲ? ಬೇಡ ಅಂದ್ರೆ ಮಾತಾಡ್ತಿಲ್ಲ, ನಾ ಹೇಳಿದ್ರೆ ಮಾತಾಡ್ತಿಲ್ಲ. ನೀವು ಕುತ್ಕೊಳ್ಳಿ, ನೀವು ಆಮೇಲೆ ಹೇಳಿ, ನೀವು ಬರೆದು ಇಟ್ಕೊಳ್ಳಿ, ಆಮೇಲೆ ಹೇಳಿ, ನಿಮ್ಗೆ ಕೊಡ್ತೀನಿ ನಾನು ಚಾನ್ಸ್. ಮಾತಾಡ ರವಿ. ಸಭಾಧ್ಯಕ್ಷ, ಇದು ನಾನು ನಿಮಗೆ ಶಾಂಪಲ್ನ ಸನ್ಮಾನ್ಯ ಸದಸ್ಯರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ನೀವು ಪದೇ ಪದೇ ಹೇಳ್ತಿದ್ದ ಟ್ರಿಬ್ಯುನಲ್ ತೀರ್ಮಾನ ಆಗ್ಬಿಟ್ರೆ ಮತ್ತೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ತಪ್ಪು. ಟ್ರಿಬ್ಯುನಲ್ ತಪ್ಪಾಗಿ ನಿರ್ಧಾರ ಆದರೂ ಕೋರ್ಟಿಗೆ ಹೋಗ್ಬಿಟ್ಟು ಅದರ ಪ್ರಶ್ನೆ ಮಾಡಬಹುದು. ಇಲ್ಲ, ಒಂದು ಸಭಾಧ್ಯಕ್ಷೆ, ಆ ವಕ್ಫ್ ಆಕ್ಟಿಗೆ ತಿದ್ದುಪಡಿ ಮಾಡಿ ಕೊಟ್ಟಿರೋ ಪದಮಾರಿ ಕಾಲದಲ್ಲಿ ಟ್ರಿಬ್ಯುನಲ್ ಅಲ್ಲೇ ಬಗೆಹರಿಸ್ಕೋಬೇಕು ಅಂತಿದೆ. ಆದ್ರೆ ಒಮ್ಮೆ ಒಂದು ಕೇಸ್ ನಾನು ಈಡಾಗಿಲ್ಲ. ಮಾಜಿ ಮಂತ್ರಿಗಳು ಅವರು ನೀವು ಎಲ್ಲ ಏನೇ ಮಾಹಿತಿ ಇದೆ. ಬಿಚ್ಚಿಟ್ರೆ ನಿಮ್ಮ ಬಯಲಾಗುತ್ತೆ.
ಮತ್ತೆ ಒಂದ್ ನಿಮಿಷ. ಏನೇನ್ ಮಾಡಿದಿರಿ ಸೇರ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ತಪ್ಪಿಸಿದ್ರಿ ಎಲ್ಲ ನಂಗೆ ಗೊತ್ತು. ಒಂದ್ ನಿಮಿಷ. ಮುಖ್ಯಮಂತ್ರಿಗಳನ್ನು ಮಿಸ್ಗೈಡ್ ಮಾಡಿದ್ರಿ ನೀವು. ನಿಮ್ಮಂತ ಒಂದಷ್ಟು ಜನ ಮಿಸ್ಗೈಡ್ ಮಾಡಿದಿರಿ. ಒಂದ್ ನಿಮಿಷ ಸೋತು ಯಾವ ಅಮೆಂಡ್ಮೆಂಟ್ ಇದೆ? ನೋಡಿ ನಾ ಹೇಳ್ತೀನಿ ಅನ್ವರ್ ಮಾನಪ್ಪ ಹೋಗ್ಬಾರ್ದು. ಅವ್ರು ನೋಡಿ ಅವ್ರು ಯಾರು ಮಾತಾಡ್ತಾರ ನನ್ನ ಅನುಮತಿ ಇಲ್ಲದೆ ಯಾರು ರೆಕಾರ್ಡ್ ಹೋಗ್ಬಾರ್ದು. ನನ್ನ ಅನುಮತಿ ಒಂದ್ ನಿಮಿಷ ಕೇಳಿ. ನನ್ನ ಅನುಮತಿ ಇಲ್ಲದೆ ಯಾರು ಮಾತಾಡ್ತಾ ಯಾವ್ದು ರೆಕಾರ್ಡ್ ಹೋಗ್ಬಾರ್ದು ಹೇಳ್ತೀನಿ. ರವಿ ಮಾತಾಡ್ತಾರೆ, ನೀವು ನೋಟ್ ಮಾಡಿ ಇಟ್ಕೋರಿ. ನೀವು ಅನ್ನೆಸರಿ ನೋಡಿ ಅದು ಮಾತಾಡಬೇಡ್ರಿ. ನೀವು ಮಾತಾಡಿ, ನಿಮ್ಗೆ ಏನು ಬೇಕಾ ಆಮೇಲೆ ಕ್ಲಾರಿಫಿಕೇಶನ್ ಟೈಮ್ ಕೊಡ್ತೀನಿ, ಮಾತಾಡಿ. ಮಾನ್ಯ ಸಭಾಪತಿಗಳೇ, ನಾನು ಮುಂಚೆನೇ ಹೇಳಿದೆ, ದಾನ ಕೊಟ್ಟ ಆಸ್ತಿ ನಿರ್ವಹಣೆಗೋಸ್ಕರ ಬೋರ್ಡ್ ಹುಟ್ಕೊಂಡಿದ್ದು ಅಷ್ಟಕ್ಕೆ ಸೀಮಿತವಾಗಿದ್ದರೆ ವಿವಾದ ಆಗ್ತಿರ್ಲಿಲ್ಲ ಅಂತ ನಾನು ಹೇಳಿದೆ. ಮುಂದುವರೆದು ಏನೇನಾಯ್ತು, ಬರೀ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತಿಲ್ಲ. ತಮಿಳುನಾಡಿನಲ್ಲಿ ಸುಂದರೇಶ್ವರ ದೇವಾಲಯ ಚೋಳರ ಕಾಲದ್ದು, ಅಗ್ರಹಾರ ಗ್ರಾಮಗಳನ್ನೇ ವರ್ಕ್ ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡಿಕೊಂಡು ಇವತ್ತು ಅದು ವಿವಾದವಾಗಿ ನಿಂತಿದೆ. ಕೇರಳದಲ್ಲಿ ಮುಂದುವರೆದು ಚರ್ಚುಗಳು ಕೂಡ ವರ್ಕ್ ಪ್ರಾಪರ್ಟಿ ಅಂತ ಚರ್ಚ್ನವರು ಪ್ರೊಟೆಸ್ಟ್ ಮಾಡಿದ್ದನ್ನು ಕೂಡ ಪೇಪರಲ್ಲಿ ನಾನು ನೋಡಿದ್ದೀನಿ. ಚರ್ಚನ್ನು ಕೂಡ ಘೋಷಣೆ ಮಾಡಿಕೊಂಡು ವರ್ಕ್ ಪ್ರಾಪರ್ಟಿ ಅಂತ ಚರ್ಚಿನವರು ಪ್ರೊಟೆಸ್ಟ್ ಮಾಡಿದ್ದು ಕೂಡ ಪೇಪರಲ್ಲಿ ಬಂದಿದೆ. ಮತ್ತೆ ನಾವು ಹಾವೇರಿ ಜಿಲ್ಲೆಗೆ ಹೋದಾಗ ಒಬ್ಬರು ಚೆನ್ನಪ್ಪ ತಂದೆ ರುದ್ರಪ್ಪ ಬಾಳೆಕಾಯಿ ಅಂತ ಅವರೊಂದು ಮನವಿ ಕೊಟ್ಟರು ಸಭಾಪತಿಗಳೇ. ಅವ್ರು ಕೊಟ್ಟ ಮನವಿನೂ ಓದ್ತೇನೆ. ಅವರು ವಕ್ಫ್ ಬೋರ್ಡಿಂದ ಆದ ಅನ್ಯಾಯದ ಕುರಿತು, ಮಾನ್ಯರೇ, ನಾನು ಹಾನಗಲ್ ತಾಲೂಕು ಹರನಗಿರಿ ಗ್ರಾಮದ ಕಾಯಂ ರಹವಾಸಿ ಇರುತ್ತೇನೆ. ನಮ್ಮ ತಂದೆಯವರಾದ ಶ್ರೀ ರುದ್ರಪ್ಪ ತಂದೆ ಮಲಕಪ್ಪ ಬಾಳೆಕಾಯಿ ಇವರು ಹಾನಗಲ್ ತಾಲೂಕು ಅಲ್ಲಾಪುರ ಗ್ರಾಮದ ಸರ್ವೆ ನಂಬರ್ 31/1 ಪೈಕಿ 4 ಎಕರೆ 36 ಗುಂಟೆ ಜಮೀನನ್ನು 1964ರಲ್ಲಿ ಖರೀದಿ ತೆಗೆದುಕೊಂಡಿದ್ದು ಇರುತ್ತದೆ. 1964ರಿಂದ 2015 ತನಕ ಈ ಮೇಲ್ಕಂಡ ಆಸ್ತಿಯನ್ನು ನಾವೇ ಉಳಿಮೆ ಮತ್ತು ಉಪಭೋಗ ಮಾಡುತ್ತಾ ಬಂದಿರುತ್ತೇವೆ. ಆದರೆ ವಕ್ಫ್ ಇಲಾಖೆಯವರು ವಕ್ಫ್ ಆಸ್ತಿ ಎಂದು ಯಾವುದೇ ರೀತಿ ನಮಗೆ ನೋಟಿಸ್ ಕೊಡದೆ 2015ರಲ್ಲಿ ವಶಪಡಿಸಿಕೊಂಡಿದ್ದು ಇರುತ್ತದೆ. ಇದರಿಂದ ನಮಗೆ ಮಾನಸಿಕವಾಗಿ ಬಹಳ ಹಿಂಸೆಯಾಗಿರುತ್ತದೆ ಮತ್ತು ನನ್ನ ಮಗನಾದ ರುದ್ರಪ್ಪ ಉರ್ಫ್ ಚಂದ್ರಪ್ಪ ಇವನು ಈ ಜಮೀನಿನ ಸಲುವಾಗಿ ಮಾನಸಿಕವಾಗಿ ನೊಂದುಕೊಂಡು 6/1/2022ರಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಆದ್ದರಿಂದ ನಾವು ಮಾನ್ಯ ವಕ್ಫ್ ಇಲಾಖೆಯಿಂದ ಆಗಿರುವ ತೊಂದರೆಯನ್ನು ಸರಿಪಡಿಸಲು ಆದೇಶಿಸಬೇಕಾಗಿ ಕೋರುತ್ತೇನೆ ಅಂತ ಕೊಟ್ಟಿರ್ತಕ್ಕಂಥ ಮನವಿ. ಅವರದಕ್ಕೆ ಒಂದ್ ನಿಮಿಷ ಕೇಳಿ. ನೀ ಕೇಳೋದೇ ಇಲ್ಲ, ಮತ್ತು ಶುರು ಮಾಡ್ತೀವಿ. ನಾ ಏನಂತೀನಿ, ನೀವು ಏನ್ ಬೇಕು ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಯಾವಾಗ ನಿಮ್ ಕೈ ಎತ್ತಿ ನಾ ಕೊಡ್ತೀನಿ ಅವಾಗ. ಅವ್ರು ಮಾತಾಡೋ ಡಿಸ್ಟರ್ಬ್ ಮಾಡಬೇಡಿ. ಸಭಾಪತಿಗಳು ಒಂದೇ ಒಂದು ಲೈನ್. ಸಿಟಿ ರವಿ ಸರ್ ಒಂದೇ ನಿಮಿಷ. ಸಿಟಿ ರವಿ ಸರ್ ಒಂದೇ ನಿಮಿಷ. ಸಭಾನಾಯಕರು ಒಂದ್ ನಿಮಿಷ ತಡಿ. ನಮ್ಮ ಕಳಕಳಿ ಅಂದ್ರೆ ಗುರುತಿರುವಂತ ವಿಷಯಗಳನ್ನು ಸಹಿತ ಇಂಟೆನ್ಷನಲಿ ದಾರಿ ತಪ್ಪಿಸಕ್ಕಂಥ ಈ ಸದನಕ್ಕೆ ಮತ್ತು ಹೊರಗಿನ ಜನರಿಗೆ ದಾರಿ ತಪ್ಪಿಸಕ್ಕಂಥ ಕೆಲವು ವಿಷಯಗಳನ್ನು ಅವ್ರು ಮಾತನಾಡಿದ್ರು. ಅದಕ್ಕಾಗಿ ನಮ್ಮ ಸದಸ್ಯರು ಅದಲ್ಲ, ನೀವು ಕ್ಲಾರಿಫೈ ಮಾಡಂತ ಹೇಳಿದ 2013 ಸರಿ ಅಲ್ಲಲ್ಲ ಸರ್? ಕೇಳಿ, ಒಂದ್ ನಿಮಿಷ ಕೇಳಿ. ಅವ್ರು ಹೇಳ್ತಾರೆ ಬಹಳ ಅಶಾಂತಿಗೆ ಅವಕಾಶ ಇರ್ತಕ್ಕಂಥ ಸಂದರ್ಭ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಅಶಾಂತಿ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದೇ ನಮ್ಮ ಕೇಳಿ. ಇಲ್ಲೇ ಪ್ರತಿಯೊಬ್ಬ ಸದಸ್ಯನಿಗೆ ಮಾತಾಡ್ಲಿಕ್ಕೆ ಸೆನ್ಸಿಟಿವ್ ವಿಷಯ ಅವರು ನಾವೆಲ್ಲರೂ ಭಾವಿಸ್ತೇವೆ ಸರ್. ಈ ರೀತಿಯಾಗಿ ಮಾತಾಡಬಾರ್ದು. ಸಭಾನಾಯಕರಾಗಿ ಕೇಳಿಲ್ಲ ನಂಗೆ. ಪೇಪರ್ನಲ್ಲಿ ಓದಿದ್ದು ಇಲ್ಲೆಲ್ಲ ಬಹಳ ಇದಾವೆ. ಹೇಳಿ, ಒಂದ್ ನಿಮಿಷ ಹೇಳಿ. ಇದಕ್ಕೆ ಸರಿ ಇಲ್ಲ ಅಂತಂದ್ರೆ ನಾನು ನೋಡ್ತೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಾವು ನೋಡ್ತೀವಿ. ಅದ ಸರಿ, ತಾವು ಮಾಡಬೇಡ ಅಂತ ಹೇಳಿ. ಈಗ ಇಲ್ಲಿ ಆಲ್ರೆಡಿ ಸಾಕಷ್ಟು ವಿಚಾರ ಬಂದಿದೆ, ನಾಳೆ ಪತ್ರಿಕೆಗಳು ಬರುತ್ತೆ. ಅದು ಎಲ್ಲ ತಪ್ಪು ಮಾಹಿತಿ ಹೋಗ್ಬಾರ್ದು ಅಂತ ಅಷ್ಟೇ ನಮ್ಮ ಕಳಕಳಿ. ತಪ್ಪು ಮಾಹಿತಿ ನಾ ಹೇಳ್ತೀನಿ. ಅಲ್ಲ ಸರ್, ಈಗ ಅವ್ರು ಹೇಳಿದ್ರು ನೋಟಿಫಿಕೇಶನ್ ಯಾವುದು ಇಲ್ಲ, ನೋಟಿಫಿಕೇಶನ್ ಹೇಳಿದ್ವಿ. ನೋಟಿಫಿಕೇಶನ್ ಕೊಡ್ಲಿ ಅವ್ರು. ಕೇಳಿ, ಅವ್ರನ್ನ ನೀವು ಕಳಿಸಿ ಸರಿ ತೆಗಿತಾನೆ. ಸಭಾಪತಿಗಳೇ ನೋಟಿಫಿಕೇಶನ್ ಮಾಡಿ ಕಳ್ಸ್ಕೊಳ್ಳಿ.
8 ಎಕರೆ ಆಸ್ತಿ ಇತ್ತು ಸರ್ ಅದು. ಇಲ್ಲ, ಅದ್ರ ಬಗ್ಗೆ ಇಲ್ಲ ಒಂದ್ ನಿಮಿಷ ಸರ್, ಯಾಕಂದ್ರೆ ಇದು ವಕ್ಫ್ ನಮೋದನೆ ಆಗಿದೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದಾರಂತ ಸಾಲ ತಗೊಂಡಿರೋದು ನಿಜ. ಆದ್ರೆ ಅವ್ರ ಸ್ವಂತ ಜಮೀನ್ ಮೇಲೆ ಯಾವುದೇ ಖಾಸಗಿ ಬ್ಯಾಂಕ್ಗಳು ಸರ್ ವಕ್ಫ್ ಪ್ರಾಪರ್ಟಿ ಮೇಲೆ ಸಾಲ ಕೊಡೋದಿಲ್ಲ ರೈತರಿಗೆ. ಅವ್ರ ಸ್ವಂತ ಜಮೀನ್ ಮೇಲೆ ನೀವು ಬೇಕಾದ್ರೆ ಪಂಚನಾಮ ತೆಗೆದು ನೋಡಿ, ಅದೇ ರೈತರು ಮತ್ತೆ ರೈತರ ಕುಟುಂಬದವರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ 4 ಎಕರೆನಲ್ಲಿ ಯಾರು ನನ್ನ ಹೆಸರಲ್ಲಿ ಇತ್ತು ಸ್ವಂತ ಜಮೀನ್ ಮೇಲೆ ICICI ಬ್ಯಾಂಕ್ ಇಂದ ನಾವು ಸಾಲ ತಗೊಂಡಿದ್ದೇವೆ, ಆ ಸಾಲ ಬಾಧೆಯಿಂದ ನಾನು ಆತ್ಮಹತ್ಯೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಆ ಕುಟುಂಬದವರೇ ಕೊಟ್ಟಿರೋದು. ಇದು ಇವ್ರೇನ್ ಹೇಳ್ತಾ ಇದ್ದಾರೆ ಈ ಪ್ರಕರಣ ಇದ್ದಾರೆ ಶುದ್ಧ ಸುಳ್ಳು. ಇದನ್ನ DC ಹಾವೇರಿ ಅವರು ಮಾಡಿದಾಗ ಒಂದ್ ನಿಮಿಷ ಸರ್, ಇದನ್ನ ಫಸ್ಟ್ ಬೆಂಗಳೂರು ಸಂಸದರು ರೇಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ DC ಹಾವೇರಿ ಕ್ಲಾರಿಫಿಕೇಶನ್ ಕೊಟ್ಟಾಗ ಐ ಆಮ್ ಸಾರಿ ಅಂತ ಡಿಲೀಟ್ ಮಾಡಿದ್ದು ಅವ್ರ ಸಂಸದರು. ಅದೇ ಪ್ರಕರಣವನ್ನು ಇಲ್ಲಿ ತರ್ತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಮನವಿನ ಓದಿದ್ದೇನೆ. ಮನವಿ ಸುಳ್ಳಾದ್ರೆ ಒಂದೇ ಒಂದು ಪ್ರಶ್ನೆ, ಒಬ್ಬ ರೈತರಿಗೆ ಸಾಲ ಸಿಗ್ಬೇಕಾದ್ರೆ ವಕ್ಫ್ ಆಸ್ತಿ ಇದೆ ಅಂತ ಸಾಲ ಸಿಗುತ್ತಾ ಸರ್? ಅದಕ್ಕೆ ನಮೂದು ಮಾಡೋದು ಇಲ್ಲ, ನೀವು ಪಾಣಿಗಳಲ್ಲಿ ನಮೂದು ಮಾಡಿದ್ರೆ ಅವ್ರಿಗೇನು ಸಿಗಬಾರ್ದು. ಸಿಂಪಲ್ ಕ್ವಶನ್, ಪಾಣಿಗಳಲ್ಲಿ ನಮೂದು ಮಾಡಬಹುದು. ಒಂದ್ ನಿಮಿಷ ಕೇಳಿ. ಸರ್ಕಾರಕ್ಕೆ ನಿಮ್ಗೆ ಸಂಪೂರ್ಣ ಅಂತ ಅಧಿಕಾರ ಇದೆ ಅವ್ರು ಮಾತಾಡಂತ ಹೇಳಕ್. ನೀವು ಅವಾಗ ಏನು ನೋಟ್ ಮಾಡೋಕತ್ತಿ, ನೀವು ಸಭಾನಾಯಕ ಮಾಡ್ಕೊರಿ, ಯಾರು ಮಾಡ್ಕೊರಿ, ಅವ್ರೇನು ಮಾತಾಡೋದು ಸರಿಯೋ ತಪ್ಪು ನೀವು ನೋಡ್ರಿ, ಆಮೇಲೆ ನಾ ಸರಿ ಇಲ್ಲ ನಾ ತೆಗಿತೀನಿ. ಎಲ್ಲ ತಪ್ಪಾಯ್ತಿ ಅಂದ್ಮೇಲೆ ಇದೇ ಸದನದಲ್ಲಿ ಕಾಂಗ್ರೆಸ್ ಸದಸ್ಯರು ಶರಣಗೌಡ ಬಯ್ಯಾಪುರ ಕಾಂಗ್ರೆಸ್ ಸದಸ್ಯರು, ಅವ್ರದ್ದು ಕೂಡ ಕಾಲಂ ನಂಬರ್ 11 ಅಲ್ಲಿ ಬಂದಿದೆ. ಅದನ್ನ ನಾವು ಪ್ರಸ್ತಾಪ ಮಾಡಿದ್ದು ತಪ್ಪ. ಕ್ಲಾರಿಫೈ ಮಾಡ್ತಾನೆ ಕೇಳಿ, ನೀವು ಫುಲ್ ಕೇಳಿಲ್ಲ, ಅವಕಾಶ ಕೊಡಿರಿ. ನೀವು ಬನ್ನಿ, ನಾನು ಕರ್ಕೊಂಡೋಗಿ ಹೇಳ್ತೇನೆ ಏನಾಗಿದೆ ಅಂತ ತೋರಿಸ್ತೇನೆ. ಸಭಾಪತಿಗಳ ಮಾಹಿತಿ ಹೋಗ್ಬಾರ್ದಂತ ಸಭಾಪತಿಗಳೇ. ಈಗ ಸರ್ ನಂದು ಒಂದೇ ಪ್ರಶ್ನೆ, ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಅವ್ರು ಏನ್ ಮಾತಾಡ್ತಾರೆ, ನಾ ಹೇಳಿ ಲಿಬರ್ಟಿ ಇದೆ, ಸರಿ ಇಲ್ಲ ಅಂತ ಹೇಳಿ ನೀವು ಕೊಡಿ ನನಗೆ, ಅದು ನಾನು ಕಡತಿಂದ ಸರಿ ಇಲ್ಲ, ತಪ್ಪು 100ಕ್ಕೆ 100 ಸರಿ ಇದೆ ಸಭಾಪತಿಗಳ, 100ಕ್ಕೆ 100 ಸರಿ ಇದೆ. ಸಂಸದರು ಬೆಂಗಳೂರಿನ ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಪಬ್ಲಿಕ್ ನಲ್ಲಿ ಕ್ಷಮೆ ಬೆಂಗಳೂರು ತಪ್ಪು ಮಾಹಿತಿ ನಾನು ಹೋಗಿದ್ದೇವೆ, ಸಂಜೆ ಏನಿದೆ ಅಂತ ನಾವು ಕೇಳಿ ಎಲ್ಲಿ ಕರ್ಸಿ ನಮ್ ಕಾಲದಲ್ಲ, ನಮ್ ಕಾಲದಲ್ಲಿ ಆತ್ಮಹತ್ಯೆ ನಿಮ್ ಕಾಲದಲ್ಲಿ ಆಗಿರೋದು. ಕೊಡ್ರಿ ಸಭಾನಾಯಕರೇ, ಈ ತರ ಸದನ ನಡೆಸೋದಿಲ್ಲ. ಬೇಕಾದಾಗ ಮಂತ್ರಿಗಳಿದ್ದಂಥವ್ರು ನೀವು ಬೇಕಾದಾಗ ಎದ್ರ ಮತ್ತೆ ಏನಿದೆ ಮತ್ತೆ ನಾಯಕ ಕೊಡ್ಬೇಕು. ಇಲ್ಲಿ ಕುತ್ಕೊಂಡು ನಾವು ಹೇಳಿ ಏನು ಬೇಕಾದ ಹೇಳಿ ಸುಳ್ಳು ಹೇಳಿ ಸತ್ಯ ಹೇಳಿ ನಿಮಗೆ ಅನಿಸಿ ನಾನು ಕೊಡಿ, ಅದನ್ನ ನಾನು ಸರಿ ಇಲ್ಲ ಅಂತ ಅನ್ಪಾರ್ಲಿಮೆಂಟ್ ಕಡ್ತೀನಿ. ಒಂದು ನಿಮಿಷ ರೀ, ತೆಗೆದಾಕ್ತೀನಿ. ಎಲ್ಲರೂ ಇದು ಮಾತಾಡಿ ಸದನ ಅಂತಾರೆ ಏನಂತಾರೆ, ಇದಕ್ಕೆ ಪೇಪರ್ ಓದಿರಿಲ್ಲ ದಿವಸ ಇದನ್ನ ಹೇಳ್ತೀನಿ, ಮತ್ತೆ ಇಲ್ಲಿ ಇದನ್ನ ಶಂಕ ಹೊಡಿಬೇಕು. ನಾನು ಹೇಳ್ತೀನಿ ನೋಡಿ, ನಾವು ಒಪ್ಪುದಿಲ್ಲ. ನಾನು ಹೇಳಕತ್ತೀನಿ ನಿಮಗೆ, ನೋಡಿ ಎದ್ದು ಮಾತಾಡಿ ನಾವು ಒಪ್ಪುದಿಲ್ಲ. ಕೊಡ್ರಿ, ದೊಡ್ಡ ಸೆಣೆಗಿನ ಮಾತಾಡ್ರಿ. ಸಭಾಪತಿಗಳೇ, ರೈತರು ಕೊಟ್ಟ ಮನವಿಯನ್ನ ಓದ್ದೆ. ಅವ್ರು ನನಗೊಂದು ದಾಖಲೆನೂ ಕೊಟ್ಟಿದ್ದಾರೆ. 64ರಲ್ಲಿ ಬಾಂಡ್ ಪೇಪರ್ನು ಕೊಟ್ಟಿದ್ದಾರೆ. 2015ರವರೆಗೂ ಅವರಿಗೆ ಅವ್ರ ಹೆಸರಿನಲ್ಲಿ ಪಾಣಿ ಅವ್ರ ಹೆಸರಲ್ಲಿ ಇದ್ದಿದ್ದು, 15ರ ನಂತರ ಅದು ವಕ್ಫ್ ಬೋರ್ಡ್ ಆಗಿ ಬದಲಾಗಿದ್ದನ್ನ ಕೊಟ್ಟಿದ್ದಾರೆ. ಅವ್ರು ಕೊಟ್ಟ ದೂರನ್ನ ನಾನು ಹೇಳಿದೆ, ಅವ್ರು ನೋಟಿಸು ಕೊಡದೆ ವಕ್ಫ್ ಬೋರ್ಡ್ ಆಗಿ ಬದಲಾಯಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ನಮಗೊಂದು ನೋಟಿಸು ಕೊಡಲಿಲ್ಲ. ಹಾಗಾದ್ರೆ 64ರಲ್ಲಿ ಖರೀದಿಯಾದ ಜಮೀನು 2015ರಲ್ಲಿ ಏಕಾಏಕಿ ವಕ್ಫ್ ಬೋರ್ಡ್ ಆಗಿ ಬದಲಾಗೋದಕ್ಕೆ ಯಾವ ಕಾಯ್ದೆ ಅವರಿಗೆ ಅಧಿಕಾರ ಕೊಡ್ತು? ಯಾವ ಕಾಯ್ದೆ ಅವರಿಗೆ ಆ ರೀತಿಯ ಅಧಿಕಾರ ಕೊಡ್ತು? ಈಗ ನಮಗೂ
ಅಣ್ಣ ತಮ್ಮದಿರ ನಡುವೆ ಸಿವಿಲ್ ಡಿಸ್ಪ್ಯೂಟ್ ಆದರೂ ಕೂಡ ನ್ಯಾಯಾಲಯ ತೀರ್ಪು ಕೊಡುತ್ತೆ ಯಾರ್ದು ಆಸ್ತಿ ಅಂತೇಳಿ. ಹಾಗೆ ಇಲ್ಲಿ ತೀರ್ಪು ಕೊಟ್ಟಿದ್ಯಾರು? ಇಲ್ಲಿ ರೈತನ ಆಸ್ತಿಯನ್ನ, ಆ ಚೆನ್ನಪ್ಪ ಬಾಳೆಕಾಯಿಗೆ ಸೇರಿದಂಥ ರೈತರ ಆಸ್ತಿಯನ್ನ 15ನೇ ಇಸ್ವಿನಲ್ಲಿ ಏಕಾಏಕಿ ವಕ್ಫ್ ಬೋರ್ಡ್ ಅಂತ ಬದಲಾಯಿಸುವ ತೀರ್ಪನ್ನು ಯಾರು ಕೊಟ್ಟರು? ವೆರಿಫೈ ಮಾಡಿ. ಅಂದ್ರೆ ಇದು ಈ ಪರಮಾಧಿಕಾರ ಅಪರಾಧ. ಮತ್ತೆ ಮತ್ತೆ ಮನೆ ಮತ್ತೆ ಸಭಾಧ್ಯಕ್ಷರೇ, ಇದ್ರ ಜೊತೆಗೆ ನಾವು ಧಾರವಾಡ ಜಿಲ್ಲೆ ಮಿಶ್ರೀಕೋಟೆಗೆ ಹೋಗಿದ್ದೆ, ಅಲ್ಲೂ ಅದೇ ಕತೆ. ಅದೇ ಥರ ಮೈಸೂರಿನಲ್ಲಿ ಮುನೇಶ್ವರ ನಗರಕ್ಕೆ ಹೋಗಿದ್ವಿ. ಮುನೇಶ್ವರ ನಗರದಲ್ಲೇ ಹೆಸರು ಮುನೇಶ್ವರ ನಗರ, ಒಂದೇ ಒಂದು ಮುಸಲ್ಮಾನ್ ಮನೆ ಇಲ್ಲ ಮುನೇಶ್ವರ ನಗರದಲ್ಲಿ. ಅಲ್ಲಿ ಬಸವಣ್ಣ ಅವರ ಮಾತೆ ಮಹಾದೇವಿಯವರ ಒಂದು ಶಾಖಾ ಮಠ ಇದೆ. ಅಲ್ಲಿ ಚಾಮುಂಡೇಶ್ವರಿಯ ಪಾದುಕೆಗಳಿದ್ದಾವೆ, ರಾಮನ ದೇವಸ್ಥಾನ ಇದೆ, 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಬಹುತೇಕ ಮನೆಗಳು ಮಾನ್ಯ ಸಿದ್ದರಾಮಯ್ಯನವರ ಸಮುದಾಯಕ್ಕೆ ಸೇರಿದಂಥ ಮನೆಗಳು. ಅಲ್ಲಿ ಇಡೀ 110 ಮನೆ, ಅವ್ರು ಹೇಳ್ತಾರೆ 70 ವರ್ಷದಿಂದ ಇದ್ದೀವಿ 80 ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾರೆ. ಅವರಷ್ಟೂ ಜನರಿಗೆ ವಕ್ಫ್ ಬೋರ್ಡಿಂದ ನೋಟಿಸ್ ಬಂದಿದೆ, ವಕ್ಫ್ ಟ್ರಿಬ್ಯುನಲ್ಗೆ ಅವ್ರನ್ನ ಕರೆದಿದ್ದಾರೆ. ಅಲ್ಲಿ ಹೇಳಿದ್ದಾರೆ, ಒಂದು ಕೆಲಸ ಮಾಡೋಣ, ನೀವೆಲ್ಲ 60-70 ವರ್ಷದಿಂದ ಇದ್ದೀರಿ ಅಂತ ಗೊತ್ತು, ನಾವು ನಿಮ್ಮನ್ನು ಯಾರನ್ನೂ ಖಾಲಿ ಮಾಡಿಸಲ್ಲ ಅಂತ ಹೇಳಿ ಒಂದು ಕೆಲಸ ಮಾಡಿ, ನಾವು ನೀವು ಒಂದು ಒಪ್ಪಂದ ಮಾಡ್ಕೊಳ್ಳೋಣ, 30 ವರ್ಷಕ್ಕೊಂದು ಲೀಸ್ ಹಾಕೊಂಡ್ಬಿಡಿ, ನಾಮಿನಲ್ ಬಾಡಿಗೆ ಫಿಕ್ಸ್ ಮಾಡ್ತೀವಿ ನಿಮಗೆ, 30 ವರ್ಷಕ್ಕೆ ಒಂದು ಲೀಸ್ ಹಾಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಅಂದರೆ 70 ವರ್ಷದಿಂದ ಮನೆ ಕಟ್ಕೊಂಡು ವಾಸ ಆಗಿರೋರನ್ನ ವಕ್ಫ್ ಬೋರ್ಡ್ ಅಂತ ಹೇಳಿ ಕೊಟ್ಟು ಕಾಜಿ ನ್ಯಾಯ ಮಾಡೋದಕ್ಕೆ ಇವರಿಗೆ ಈ ಪರಮಾಧಿಕಾರ ಎಲ್ಲಿಂದ ಬಂತು? ಅವರಿಗೆ ಲೀಸ್ ಹಾಕೊಂಡ ತಕ್ಷಣವೇ ಅವರು ಒಪ್ಪಿಗೆ ಸೂಚಿಸ್ದಂಗೆ ಆಯ್ತು 70 ವರ್ಷದ್ದು. ಈ ಒಂದು ಪರಮಾಧಿಕಾರ ಕೊಟ್ಟಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಹೇಳ್ತಾ ಇರೋದು. ನೀವು ದಾನದ ಆಸ್ತಿ ನಿರ್ವಹಣೆ ಅಪರಾಧ ಅಲ್ಲ, ದಾನದ ಆಸ್ತಿ ನಿರ್ವಹಣೆ ಅಪರಾಧ ಅಲ್ಲ. ಇದನ್ನ ಈಗ ಏನಾಗಿದೆ ಸಭಾಪತಿಗಳೇ, ಈಗ ಸನ್ಮಾನ್ಯ ಒಬ್ರು ಸಚಿವರು, ಹೆಸರು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ ನನಗೆ, ವಕ್ಫ್ ಅದಾಲತ್ ಮಾಡಿದ್ರು. ವಕ್ಫ್ ಅದಾಲತ್ನ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮಾಡಿದ್ರು? ಆ ವಕ್ಫ್ ಅದಾಲತ್ನ ಮಾಡುವಂತ ಅಧಿಕಾರ ಮತ್ತು ಅಲ್ಲಿಂದ ಡೈರೆಕ್ಷನ್ ಕೊಡೋದಕ್ಕೆ ಈ ಸಂವಿಧಾನದ ಯಾವ ವಿಧಿ ಅವರಿಗೆ ಅನುಮತಿ ಕೊಡ್ತು? ಅವರೇನು ಅರೆ ನ್ಯಾಯಾಲಯವಾ ಆದೇಶ ಕೊಡೋದಕ್ಕೆ? ಯಾರವರು? ಸರ್ಕಾರಕ್ಕೆ 30 years ಲೀಸ್ ಕೊಡ್ಲಿಕ್ಕೆ ಅಧಿಕಾರ ಇರೋದು. ವಕ್ಫ್ ಬೋರ್ಡ್ ನನಗೆ ಪದೇ ಪದೇ ಇವರು ಮಧ್ಯ ಮಾತಾಡ್ತಾ ಇದ್ದಾರೆ. ಸಭಾಪತಿಗಳೇ, ಈಗ ಸಭಾಪತಿಗಳೇ, ಇಲ್ಲಿಂದ ಮುಂದುವರೆದು ಒಂದು ಟಿವಿ ಡಿಬೇಟ್ ನಲ್ಲಿ ಒಬ್ಬರು ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷರ ಹೇಳಿಕೆ ನಾನು ಗಮನಿಸಿದೆ. ಅವ್ರು ಹೇಳಿದ್ದಾರೆ, ವಿಧಾನಸೌಧ ಆಲ್ಸೋ ವಕ್ಫ್ ಪ್ರಾಪರ್ಟಿ, ವಿ ವಾಂಟ್ ಕ್ಲೈಮ್. ಅವ್ರು ಹೇಳಿದ ಮಾತು ಯಾವುದು? ಬೆಂಗಳೂರಿನ ವಿಧಾನಸೌಧ ಅದು ನಮ್ಮ ವಕ್ಫ್ ಪ್ರಾಪರ್ಟಿ. ಒಬ್ಬ ಮಾಜಿ, ನಾನಿಲ್ಲಿ ಹೆಸರು ಹೇಳಕ್ಕೆ ಬರಲ್ಲ, ನಾನು ಹೆಸರಿಗೆ, ಯಾಕೆಂದ್ರೆ ಯಾರು ಎಲ್ಲರ ಹಣೆ ಬರ ಒಂದೇ ರೀ. ಬಿಜೆಪಿ ಕಾರ್ಯದಲ್ಲಿ ಮಾಡಿದವ್ರು ಹಣೆ ಬರೋದು ನಿಮ್ಮ ಹಣೆ ಬರೋದೇ, ಗುಣ ಸೂತ್ರು ಹೋಗಲ್ಲ. ಒಂದ್ ನಿಮಿಷ ರವಿ, ಸಿಟಿ ರವಿ, ತಡ್ರಿ. ಈಗ ಅವ್ರ ಹಂಗ್ ಮಾತಾಡಿ ಇವ್ರ ಹಂಗ್ ಮಾತಾಡಿ ಬೇಡ, ನೀವೇನ್ ಮಾತಾಡ್ತೀರಿ ಮಾತಾಡಿ. ಅಂದ್ರೆ ಆಯ್ತು, ಅದನ್ನ ಹೇಳುದು ಬೇಡ, ನಿಮ್ಮದೇ ಹೇಳಿ. ಈಗ ಒಬ್ರು ಸಂಸದರು ದೆಹಲಿನಲ್ಲಿ ಒಂದು ಹೇಳಿಕೆ ಕೊಟ್ರು, ಪಾರ್ಲಿಮೆಂಟ್ ಆಲ್ಸೋ ವಕ್ಫ್ ಪ್ರಾಪರ್ಟಿ ಅಂತ ಹೇಳಿಕೆ ಕೊಟ್ರು. ಈ ದಾಸ್ತ್ಯದ ಮಾತಾಡುವಂತ ಅಲ್ಲ. ಒಂದ್ ನಿಮಿಷ, ಅವ್ರು ಹೇಳಿದ್ರೆ ಅವ್ರು ಆಸ್ತಿ ಆಗ್ತದೆ, ಅವ್ರಿಗೆ ಬೇಕಾದ ಹೇಳ್ತಾರೆ, ಅವ್ರು ತಗೊಂಡು ಏನ್ ಮಾಡುದು? ಈಗ ಈ ದಾಸ್ತ್ಯ ಮತ್ತು ಈ ದಾಸ್ತ್ಯದ ಮಾತಾಡುವಂತ ಅಧಿಕಾರ ಬಂದಿದ್ದು 95ರ ವಕ್ಫ್ ಕಾಯ್ದೆ ಕಾರಣದಿಂದ, 2013ರಲ್ಲಿ ಕೊಟ್ಟಂತ ಹೆಚ್ಚಿನ ಅಧಿಕಾರದ ಕಾರಣದಿಂದ, ಅದಕ್ಕದು ಆ ಕಾರಣದಿಂದಾಗಿ ಇವತ್ತು ರೈತರ ಆಸ್ತಿಯನ್ನು ನಮ್ದೇ ಅಂತ ಹೇಳ್ತಾ ಇದೆ, ಸ್ಮಶಾನನೂ ನಮ್ದು ಅಂತ ಹೇಳ್ತಿದ್ದಾರೆ, ದೇವಾಲಯನೂ ನಮ್ದು ಅಂತ ಹೇಳ್ತಿದ್ದಾರೆ, ದಲಿತರು ಕಟ್ಕೊಂಡಿರೋ ಮನೆಯನ್ನು ನಮ್ದು ಅಂತ ಹೇಳ್ತಿದ್ದಾರೆ, ಆಸ್ಪತ್ರೆಯನ್ನು ನಮ್ದು ಅಂತ ಹೇಳ್ತಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಚರ್ಚನ್ನು ನಮ್ದು ಅಂತಿದ್ದಾರೆ, ವಿಧಾನಸೌಧನೂ ನಮ್ದು ಅಂತಿದ್ದಾರೆ. ಈಗ ಏನಂದ್ರೆ ಈ ವಿಧಾನಸೌಧನೂ ನಮ್ದು ಅಂತ ಹೇಳ್ತಿದ್ದಾರೆ, ಈ ವಿಧಾನಸೌಧವನ್ನು ನಮ್ದು ಅಂತ ಹೇಳ್ತಿದ್ದಾರೆ. ಅದಕ್ಕಿದು ಈ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ಪರಮಾಧಿ ಕೊಟ್ಟಿರ್ತಕ್ಕಂಥ ಕಾಯ್ದೆ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋದು ನನ್ನ
ವಾದ ಈ ಕಾರಣಕ್ಕೆ ಹೇಳ್ತಿರ್ತಕ್ಕಂಥದ್ದು. ಅದಕ್ಕೆ ಸರ್ಕಾರಕ್ಕೆ ನಮ್ಮ ಆಗ್ರಹ ಇದೆ, ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಮುಖ್ಯಮಂತ್ರಿಗಳು ಯಾವಾಗ ರೈತರು ದಂಗೆ ಹೇಳ್ತಾರೆ ಅಂತ ಅನ್ನಿಸ್ತು, ಮಠಾಧಿಪತಿಗಳು ಬೀದಿಗೆ ಬಂದ್ರು, ಆಗ ಕಾಲಂ ನಂಬರ್ 11 ಅನ್ನ ತೆಗೆದು ಮ್ಯೂಟೇಷನ್ಗಳಲ್ಲಿ ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ಸೇರಿಸಿರೋದನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು ಅಂತ ಆದೇಶ ಕೊಟ್ಟರು. ನೀವೇನೂ ತಪ್ಪು ಮಾಡದೇ ಇದ್ರೆ, ಸರ್ಕಾರ ಏನೂ ತಪ್ಪೇ ಆಗದೆ ಇದ್ರೆ, ವಕ್ಫ್ ಬೋರ್ಡ್ ಮಾಡಿದ್ದೆಲ್ಲ ಸರಿ ಇದ್ರೆ, ಅಲ್ಲ ನೀವೇನು ಮಾಡಿಲ್ಲ, ನಾನು ನಿಮ್ಗೆಲ್ಲೂ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ. ಅಲ್ಲ, ಮುಖ್ಯಮಂತ್ರಿಯವರು ಕೆಲವೊಂದು ವಿಚಾರ ಅವರ ಗಮನಕ್ಕೆ ತಂದಾಗ ಅವರು ಆ ಥರ ಆದೇಶ ಕೊಟ್ಟಿದ್ದಾರೆ. ಅದು ನಿಮಗೆ ಒಳ್ಳೇದು ತಾನೆ, ನೀವು ಅದೇ ತಾನೇ ಮಾತಾಡ್ತಾ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಪೂರ್ಣ ಕೇಳಿಸ್ಕೊಂಡ್ರೆ ಬಹಳ 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 ಸಂತೋಷ. ಈಡಾಗಿಲ್ಲ ಸರ್, ರೈತರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾ ಈಡಾಗಿಲ್ಲ ಸರ್, ಪ್ಲೀಸ್ ಬಹಳ ಕಾಳಜಿ ಇದೆ. ಮಾಹಿತಿ ಕೊಡ್ತೀನಿ. ಈಡಾಗಿಲ್ಲ ಸರ್, ಪ್ಲೀಸ್ ಸರ್, ನೀವು ಆಮೇಲೆ ನೀವು ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಕೊಡಿ. ನಾನು ಈಡಾಗಿಲ್ಲ ಸಭಾಪತಿಗಳೇ, ಈಡಾಗಿಲ್ಲ. ಇವ್ರು ಚಿಂತಾಮಣಿನಲ್ಲಿ ರೈತರ ಜಮೀನನ್ನ 70 ವರ್ಷ ಹೊಡ್ಕೊಂಡ್ರೆ ರೈತರ ಜಮೀನನ್ನ ಓಟಿನ ಆಸೆಗೆ ಗುಲಾಮರಾಗಿದ್ದಾರೆ. ಓಟಿನ ಆಸೆಗೆ ಗುಲಾಮರಾಗಿ ನಿಮ್ಮ ಸಾವರ್ಕರ್ ನೀವು ಹೆಂಗ್ ಮಾಡಿದ್ರೆ ನೀವು ರೈತರ ಬಗ್ಗೆ ಇವತ್ತಿಷ್ಟು ಮಾನ್ಯ ಸಭಾಪತಿಗಳೇ, ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಮಾಡಿದಿರಲ್ಲ, ಇದಕ್ಕೆ ಏನು ಪರಿಹಾರ ಹೇಳಿ ದಯವಿಟ್ಟು. ಇವತ್ತು ಇದನ್ನ ಇಷ್ಟು ಮಾತಾಡ್ತಾ ಮಾನ್ಯ ಸಭಾಪತಿಗಳೇ, ನಾನು ಇರ್ಲಿಲ್ಲ, ನನ್ನ ತಾಲೂಕ್ ಬಗ್ಗೆ ಮಾತಾಡಿದ್ದಾರೆ. ಮಾನ್ಯ ಸಭಾಪತಿಗಳೇ, ನಾನು ಈಡಾಗಿಲ್ಲ ಸಭಾಪತಿಗಳೇ, ನಾನು ಈಡಾಗಿಲ್ಲ, ಮಾಡೇ ಕೊಟ್ಟಿದ್ದಾರೆ. ಈಡಾಗಿಲ್ಲ ಅಸಿಸ್ಟೆಂಟ್ ಕಮಿಷನರ್ ಇವತ್ತು ರದ್ದು ಮಾಡಿದ್ದಾರೆ. ಕೇಳ್ರಿ ಇವ್ರೆ, ಈಗ ಅವರು ಅವರು ಈಗ ವಿರೋಧ ಪಕ್ಷ ನಾಯಕರು ದಾಖಲೆಗಳನ್ನ ತಿರ್ಸ್ತಕ್ಕಂಥ ಕೆಲಸ ಆಗಬಾರದು. ನ್ಯಾಯಾಲಯದಲ್ಲಿ 2016 ಕೇಸ್ ಇದೆ. ಈ ತರ ಆದ್ರೆ ನನಗೆ ನ್ಯಾಯಾಲಯದಲ್ಲಿ ತೀರ್ಪು ಬರಬೇಕು. ಕೇಳ್ತಾ ಇದ್ದೀನಿ. ನನ್ನ ಹತ್ರ 2013 ಗೆಜೆಟ್ ಕಾಪಿ ನನ್ನ ಹತ್ರ ಇದೆ. ಯಾವ ಕಾಲಮ್ ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಅವ್ರು ಟ್ರಿಬ್ಯುನಲ್ ಫುಲ್ ಪವರ್ಸ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋಗಕ್ ಆಗಲ್ಲ ಅಂತಕ್ಕಂಥ ಅವ್ರು ಹೇಳ್ಬೇಕಾಗ್ತದೆ, ಇಲ್ಲ ವಾಪಸ್ ತಗೋಬೇಕಾಗ್ತದೆ. ದೇರ್ ಇಸ್ ನೋ ಪವರ್ಸ್ ಗಿವನ್ ಟು ಟ್ರಿಬ್ಯುನಲ್, ದಟ್ ಇಸ್ ಫೈನಲ್ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅಧಿಕಾರ ಇದೆ ಅಂತಕ್ಕಂಥದ್ದು ನನ್ನ ವಾದ ಆಗಿದೆ. ಐ ಆಮ್ ಗಿವಿಂಗ್ ದ ಗೆಜೆಟ್ ಕಾಪಿ, ಲೆಟ್ ಹಿಮ್ ಪ್ರೊವೈಡ್. ಈಗ ಸರಿ, ಈಗ ನೋಡಿ ಒಂದ್ ನಿಮಿಷ ರವಿವಾರ 4:50 ಸ್ಟಾರ್ಟ್ ಮಾಡಿರಿ ನೀವು, ಇನ್ನು 5 ನಿಮಿಷ ಇಲ್ಲ ಮಧ್ಯದಲ್ಲ ಎಲ್ಲ ಇಲ್ಲ ಸಭಾಪತಿಗಳೇ, ಮಧ್ಯದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅದು ಕರೆಕ್ಟು. ಕಳಿಸಿ ನಾನು ಗೆಜೆಟ್ ಕಾಪಿ ಮಾತಾಡ್ತಾ ಇದ್ದೀನಿ. ಯಾವ ಪ್ಯಾರಾಗ್ರಾಫ್ ಅಲ್ಲಿ ಟ್ರಿಬ್ಯುನಲ್ಗೆ ಆತರ ಸುಪ್ರೀಂ ಪವರ್ ಕೊಟ್ಟಿದೆ ಅಂತ ವಿಚಾರನ ಅವ್ರು ಪ್ರೂವ್ ಮಾಡಬೇಕಾಗ್ತದೆ, ಇಲ್ಲ ಅಂದ್ರೆ ಮುಂದುವರಿಸಬಾರ್ದು. ಮತ್ತೆ ಕೇಳ್ತಾ ಇದ್ದೀನಿ, ಸದನವನ್ನು ದಿಕ್ ತಪ್ಪಿಸ್ತಕ್ಕಂಥ ಯಾವ ರೀತಿ ನ್ಯಾಯ ಅಂತ ಗೆಜೆಟ್ ಕಾಪಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ಈಗ ಸಭಾಪತಿಗಳೇ, ಅವರು ರವಿಕುಮಾರ್ ಸಭಾಪತಿಗಳೇ, ಈಗ ಅವರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿ ಪ್ರಶ್ನೆ ಮಾಡಿ. ನಾನು ಅದನ್ನ ಡಿಸೈಡ್ ಮಾಡ್ತೀನಿ. 1995 ಆಕ್ಟ್ ನಲ್ಲಿ ಏನ್ ತಂದ್ರಲ್ಲ, ಆ 1995 ಆಕ್ಟ್ ಒಂದಷ್ಟು ಶಕ್ತಿ ಕೊಟ್ರೆ 2013ರಲ್ಲಿ ಈಗ ಅವರು 2013ರಲ್ಲಿ ಯಾವುದೇ ಆಸ್ತಿನ ವಕ್ಫ್ ಬೋರ್ಡ್ ಅಂತ ಘೋಷಣೆ ಮಾಡೋಕೆ ಅವ್ರ ದಾಖಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಆಸ್ತಿ ನಾಳೆ ವಕ್ಫ್ ಬೋರ್ಡ್ ಅಂತ ಘೋಷಣೆ ಆದ್ರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನೀವು ದಾಖಲೆ ಕೊಡಬೇಕು, ವಕ್ಫ್ ಬೋರ್ಡ್ನವ್ರು ದಾಖಲೆ ಕೊಡಬೇಕಾಗಿಲ್ಲ. ಅವ್ರೇನು ಹಂಗೆ ಬರಿಗೈ ಫಕೀರ್ನಾಗಿ ಇದು ನಂದು ಅನ್ಬೋದು. ಸರಿ ಸರಿ. ಈಗ ಸಭಾಪತಿಗಳೇ, ಚಿಂತಾಮಣಿಯಲ್ಲಿ ವಕ್ಫ್ ಸಂಘರ್ಷ, ಜಮೀನು ಉಳುಮೆ ಮಾಡುತ್ತಿದ್ದ ರೈತರ ಟ್ರ್ಯಾಕ್ಟರಿ ಜಪ್ತಿ, ದಲಿತರ ಟ್ರ್ಯಾಕ್ಟರಿ ಜಪ್ತಿ. ಇದು ನಾನು ಪತ್ರಿಕೆಗಳಲ್ಲಿ ಬಂದಿದ್ದನ್ನ
ಗಮನಕ್ಕೆ ಸೆಳೆದೆ. ಅಂದ್ರೆ ಇದು ನಾನು ಇದನ್ನ ಹೇಳೋ ಉದ್ದೇಶ ಏನು ಅಂತಂದ್ರೆ, ಅಧ್ಯಕ್ಷರೇ, ಕೇವಲ ಸಭಾಪತಿಗಳೇ, ಒಂದು ಊರಿಗೆ, ಇದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಒಂದು ಊರಿಗೆ ಕ್ಲಾರಿಫೈ ಮಾಡಬೇಕು. ಈಗ ಒಂದು ಊರಿಗೆ 1974ರಲ್ಲಿ ಇದು ಫಕೀರ್ ಇನಾಮ್ತಿ ಇಲ್ಲ, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಅಲ್ಲಿ ಯುಡಿಎ ಸರ್ಕಾರ 2013 ಇದ್ದಂತ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆದೇಶ ಮಾಡಿದ್ದಾರೆ. ಇವರಲ್ಲಿ ಬಂದು ಇವತ್ತು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಇದೆ. ಇದು 2016 ಹೈಕೋರ್ಟ್ ಅಲ್ಲಿ ಕೇಸ್ ಇದೆ. ಯಾವುದೇ ಸ್ಟೇ ಇಲ್ಲ. ನೀವು ಕೋರ್ಟ್ ಅಲ್ಲಿ ಕೇಳ್ತಾ ಇರ್ಬೇಕಿದು. ಕೇಳಿ, ನಿಮಗ ಹೇಳಲಿಕ್ಕೆಲ್ಲ ಅಧಿಕಾರ ಐತಿ ಸರ್ಕಾರಕ್ಕೆ. ಅವರೆಲ್ಲ ಮಾತಾಡಂತ ಹೇಳಿ ನೋಡಿ ಎದ್ದು ಹೇಳ್ಬೇಡಿ. ನಾನು ಪರ್ಮಿಷನ್ ಆದ್ರೆ ಯಾವ ಕಡ್ತಕ್ಕೆ ಹೋಗ್ಬಾರ್ದು. ಸಭಾಪತಿಗಳೇ, ಅವ್ರು ಸುಳ್ಳು ಮಾಹಿತಿ ಕೊಟ್ರೆ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ಬೋದು. ಅವರು ಕೊಡ್ಲಿ, ನಾನು ನೋಡ್ತೀನಿ ರೀ ಅದನ್ನ. ಅಲ್ಲ, ಪಾಯಿಂಟ್ ಆಫ್ ಆರ್ಡರ್ ನೋಡ್ತೀನಿ. ಟ್ರಿಬ್ಯುನಲ್ ಮಾಡಿ ಸುಳ್ಳು ತಪ್ಪು ಮಾಹಿತಿ ಕೊಟ್ಟು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಇದೆಯಾ ಇಲ್ಲಿ? ನಾನು ನೋಡ್ತೀನಿ. ವಿಷಯ ಬಹಳ ಸೆನ್ಸಿಟಿವ್ ಇದೆ ಅಂತ ಹೇಳಿ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇನ್ನೂ ದಾರಿ ತಪ್ಪಿಸಿ ಜನರಿಗೆ ಈಗಾಗಲೇ ಫೀಲ್ಡ್ ನಲ್ಲಿ ಜಾರಿ ಮತ್ತು ದಾರಿ ತಪ್ಪಿಸಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಇಂಟೆನ್ಷನಲಿ ಮಾಡ್ತಾ ಇದ್ದಾರೆ. ಅವರು ಅವ್ರ ಕಾಲಕ್ಕೆ ಸಭಾಪತಿಗಳೇ, ಈಗ ಅವ್ರು ಹೇಳಿದ್ದೇ ಸತ್ಯ ಆಗಲಿ. ಯಾಕೆಂದ್ರೆ ಯಾವುದೇ ಪರಮಾಧಿಕಾರ ಇಲ್ಲ ಅಂತ ವಿಘ್ನ ಸಂತೋಷಗಳಿದ್ದಾರೆ. ಈ ಸಭೆ ಪಡಿಬಾರ್ದು ಅನ್ನೋ ದುರುದ್ದೇಶ ಇದೆ. ಸತ್ಯವನ್ನು ಅರಗಿಸ್ಕೊಳಕ್ಕಾಗದೆ ಇರುವಂತ ಅಸಹಾಯಕತೆ ಕಾಡ್ತಾ ಇದೆ. ಅದಕ್ಕಾಗಿ ಅವರು ಸತ್ಯ ಹೇಳೋದನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಕಲಬುರಗಿ ಜಿಲ್ಲೆ ಪಾಕಿಸ್ತಾನದಲ್ಲಿ ಆಗ್ತಿರೋದು ಎಚ್ಚರಿಕೆ ಗಂಟೆ ಆಗಬೇಕು. ನಾಳೆ ಅವ್ರು ಕಾಂಗ್ರೆಸ್ ಅಂತ ನೋಡಲ್ಲ, ಬಿಜೆಪಿ ಅಂತ ನೋಡಲ್ಲ. ಈಗ 2013 ಆಯ್ತು. ಈಗ 10 ವರ್ಷ ಅವರು ನಾಳೆ ಕಾಂಗ್ರೆಸ್ ದುಂಡಾವರ್ತಿ ತಾನೆ. ನೀವು ಅವಕಾಶ ಕೊಟ್ಟಿದ್ದೀರಾ ಅವ್ರಿಗೆ ಮಾತಾಡಕ್ಕೆ? ಇನ್ನು ನಿಮ್ಗೆ ಬುದ್ಧಿ ಬಂದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.